ಕೆಪಿಎಸ್ಸಿ ಇಂದ 384 ಪೋಸ್ಟ್ ಮೇನ್ಸ್ ನಿನ್ನೆ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಇಂಟರ್ವ್ಯೂ ಲಿಸ್ಟ್ ಅಂತ ಹೇಳ್ಬೋದು. ಆ ಇಂಟರ್ವ್ಯೂ ಲಿಸ್ಟ್ ನೋಡಿದ್ರೆ ಎಷ್ಟು ಕರಪ್ಷನ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಒಂದೊಂದು ರೂಮಲ್ಲಿ 10-15 ಜನ 20 ಜನ ಯಾವ ರೀತಿ ಸೆಲೆಕ್ಟ್ ಆಗಕ್ಕಾಗುತ್ತೆ? ಅವರೆಲ್ಲ ಏನ್ ಒಂದೇ ಕಂಬೈನ್ ಸ್ಟಡಿ ಮಾಡಿದ್ರು ಸೆಲೆಕ್ಟ್ ಆಗಲ್ಲ. ಒಂದೇ ರೂಮ್ ಅಲ್ಲಿ ಪ್ರಿಲಿಮ್ಸ್ ಆದ್ರೆ ಏನೋ ಅನ್ಬೋದು, ಕ್ವಶನ್ ಪೇಪರ್ ನೋಡ್ಕೊಂಡು ಏನಾದ್ರು ಟಿಕ್ ಆಗ್ತಾರೆ ಅಂತ ಹೇಳ್ಬೋದು, ಒಬ್ರದೊಬ್ರು ನೋಡ್ಕೊಂಡು. ಆದ್ರೆ ಮೇನ್ಸ್ ಕ್ವಶನ್ ಪೇಪರ್, ರಿಟರ್ನ್ ಕ್ವಶನ್ ಪೇಪರ್ ಅಲ್ಲಿ ಒಂದೇ ರೂಮ್ ಅಲ್ಲಿ 10-15 ಜನ ಸೆಲೆಕ್ಟ್ ಆಗ್ತಿದ್ರ ಅಂದ್ರೆ ಎಷ್ಟು ಕರಪ್ಷನ್ ಮಾಡಿರ್ಬೋದು ಕೆಪಿಎಸ್ಸಿ ಅಲ್ಲಿ ಇರೋಂತರು. ಆದ್ರೆ ಕೆಲವೊಂದು ಮೆಂಬರ್ಸ್ ಇದಾರಲ್ಲ 100% ಅವ್ರ ಮಕ್ಳನ್ ಪಾಸ್ ಮಾಡ್ಕೊಳೋದ್ರ ಜೊತೆಲಿ ಹೊರಗಡೆ ಅವರು ಕೋಟಿ ಲೂಟಿ ಮಾಡ್ಕೊಂಡು ನೀವು ಈ ಒಂದು ರಿಸಲ್ಟ್ಸ್ ಬಿಟ್ಟಿರೋಂಥದ್ದು. ಇದು ಕೆಪಿಎಸ್ಸಿಯೋ ಅಥವಾ ಭ್ರಷ್ಟಾಚಾರದ ತಾಂಡವಾಡುವಂತ ಕೂಪವು? ಕೆಪಿಎಸ್ಸಿಯಲ್ಲಿ ನಿಲ್ತಾ ಇಲ್ವಾ ಭ್ರಷ್ಟಾಚಾರ? ಈ ರಾಜ್ಯದ ಪ್ರತಿಭಾನ್ವಿತ ಅಭ್ಯರ್ಥಿಗಳಿಗೆ ಸರ್ಕಾರ ಮೋಸ ಮಾಡ್ತಾ ಇದೆಯಾ? ಈ ಎಲ್ಲ ವಿಚಾರದ ಬಗ್ಗೆ ನಾವು ಗಂಭೀರವಾದಂಥ ಚರ್ಚೆ ಮಾಡೋದಲ್ಲದೆ, ಸರ್ಕಾರಕ್ಕೆ ಚಾಟಿ ಬೀಸೋದಲ್ಲದೆ, ಈ ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ಸ್ನೇಹಿತರೆ, ಈ KPSC ಅನ್ನೋದೇ ಒಂದು ರೀತಿ ಭ್ರಷ್ಟಾಚಾರದ ಕೂಪ ಆಗಿದೆ. ಪ್ರತಿ ಸಲಿಯೂ ಕೂಡ ಏನಾದರೂ ಒಂದು ಎಡವಟ್ಟಾಗಿರುತ್ತೆ, ಇಲ್ಲ ಭ್ರಷ್ಟಾಚಾರ ಆಗಿರುತ್ತೆ. ಪ್ರತಿ ಸಲಿಯೂ ಕೂಡ KPSCಯನ್ನ ಒಳ್ಳೆಯ ಅಧಿಕಾರಿಗಳನ್ನ ಆಯ್ಕೆ ಮಾಡೋದಕ್ಕೆ ಇಟ್ಕೊಂಡಿದ್ದಾರೋ ಅಥವಾ KPSC ಮೂಲಕ ಕೋಟಿ ಲೂಟಿ ಮಾಡಕ್ಕೆ ಇಟ್ಕೊಂಡಿದ್ದಾರೋ ಈ ವ್ಯವಸ್ಥೆ, ಸರ್ಕಾರ ಗೊತ್ತಾಗ್ತಾ ಇಲ್ಲ. ನೋಡಿ, ಈಗ KPSC ಮುಖ್ಯ ಫಲಿತಾಂಶ ಹೊರಗಡೆ ಬಂದಿರುವಂತದ್ದು. ಸುಮಾರು 1152 ಜನ ಈ ಪರೀಕ್ಷೆಯಲ್ಲಿ, ಮುಖ್ಯ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಮತ್ತೆ ಇನ್ನು ಸಂದರ್ಶನ ಬಾಕಿ ಇದೆ. ಆದ್ರೆ ಇಲ್ಲಿ ಅನುಮಾನಕ್ಕೆ ಆಸ್ಪದ ಏನು ಅಂದ್ರೆ, ಒಂದೇ ಕೇಂದ್ರದ ಪರೀಕ್ಷೆ ಬರೆದಂತ ಸೆಂಟರ್ನ ಒಂದೇ ಕೇಂದ್ರದಲ್ಲಿ 15 ಮಂದಿ ಆಯ್ಕೆಯಾಗಿದ್ದಾರೆ. ಅದು ಹೆಂಗೆ ಕಂಟಿನ್ಯೂಸ್ ಸೀರಿಯಲ್ ನಂಬರ್. ಯಾಕ್ರಿ ಆಯ್ಕೆ ಆಗ್ಬಾರ್ದು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆಗ್ಬೋದಲ್ಲ, ಒಂದೇ ಸೆಂಟ್ರಲ್ ಅಲ್ಲಿ ಯಾಕೆ ಆಯ್ಕೆ ಆಗ್ಬಾರ್ದು ಅಂತ. ಆದ್ರೆ ಅನುಮಾನ ಯಾಕೆ ಬರುತ್ತೆ ಅಂದ್ರೆ, ಕಂಟಿನ್ಯೂಸ್ ಸೀರಿಯಲ್ ನಂಬರ್ಗಳಿದಾವೆ, ಹೆಂಗ್ ಸಾಧ್ಯ? ಜೊತೆಗೆ ಕೆಲವು ಹೋರಾಟಗಾರರು ಅನುಮಾನ ವ್ಯಕ್ತಪಡಿಸ್ತಿರೋದೇನು ಅಂದ್ರೆ, ಅಣ್ಣ ತಂಗಿ ಆ ತರದ್ದೆಲ್ಲ ಸಂಬಂಧಿಕರು, ಒಂದೇ ಕುಟುಂಬದವರು ಕೂಡ ಆಯ್ಕೆ ಆಗಿದ್ದಾರೆ. ಇದು ಹೆಂಗ್ ಸಾಧ್ಯ? ಕರ್ನಾಟಕ ಲೋಕಸೇವಾ ಆಯೋಗ ಯಾಕೆ ಈ ರೀತಿ ಮಾಡ್ತಾ ಇದೆ? ರಾಜ್ಯದ ಲಕ್ಷಾಂತರ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಕಷ್ಟಪಟ್ಟು, ಈಗ ನೋಡಿ, ಒಂದು 300-350 ಪೋಸ್ಟ್ಗಳೇನೋ ಇದಾವೆ, ಅದಕ್ಕೆ 1152 ಜನ ಏನೋ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು, ಕೋಚಿಂಗ್ ತೆಗೆದುಕೊಂಡು, ಎಲ್ಲೋ ಒಂದು ರೂಮ್ ಮಾಡ್ಕೊಂಡು, ಸಾಲ ಸೋಲ ಮಾಡಿ ಕೋಚಿಂಗ್ ತಗೊಂಡು, ಪಾಪ ತುಂಬಾ ಕಷ್ಟಪಟ್ಟಿರ್ತಾರೆ. ಅಂತವ್ರಿಗೆ ಈ ರೀತಿ ಭ್ರಷ್ಟಾಚಾರ ಆದ್ರೆ ಅನ್ಯಾಯ ಆಗಲ್ವಾ? ಹಾಗಿದ್ರೆ ಅವ್ರೆಲ್ಲ ಹೋಗ್ಬೇಕು? ಕಷ್ಟಪಟ್ಟು ಅಧ್ಯಯನ ಮಾಡಿ ತಿಂಗಳಗಟ್ಲೆ ಎಲ್ಲವನ್ನು, ಊಟ ನಿದ್ರೆ ಎಲ್ಲವನ್ನು ತ್ಯಾಗ ಮಾಡಿ, ಎಲ್ಲೋ ಸಾಲ ಸೋಲ ಮಾಡಿ ರೂಮ್ ಮಾಡ್ಕೊಂಡು ಕೋಚಿಂಗ್ ತಗೊಂಡು ಕಷ್ಟಪಟ್ಟು ಎಕ್ಸಾಮ್ ಬರೆದಿರ್ತಾರೆ. ಅವ್ರಿಗೆ ಬಿಟ್ಟು ಯಾವನೋ ಒಬ್ಬ ದುಡ್ಡು ಕೊಟ್ಟಿರ್ತಾನೆ, ಅವನಿಗೆ ಈ KES ಪರೀಕ್ಷೆಯ ಗಂಧ ಗಾಳಿ ಏನೂ ಗೊತ್ತಿರಲ್ಲ, ಏನೋ ಪಾಸ್ ಆಗಿರ್ತಾನೆ, ಡಿಗ್ರಿ ಪಾಸ್ ಮಾಡಿರ್ತಾನೆ, ಅವನೊಂದು 2 ಕೋಟಿ 3 ಕೋಟಿ ದುಡ್ಡು ಕೊಟ್ಟ ತಕ್ಷಣ ಅವನ್ನ ಆಯ್ಕೆ ಮಾಡ್ತಾರಲ್ಲ, ಇದು ಅನ್ಯಾಯ ಅಲ್ವಾ? ಹಾಗಿದ್ರೆ ಯಾಕ್ರಿ ಬೇಕು KPSC? ತೆಗೆದು ಬಿಡಿ, ದುಡ್ಡು ಕೊಟ್ಟವ್ರಿಗೆ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಮಾಡ್ಕೊಳ್ಳಿ. ನಮ್ಮ ವ್ಯವಸ್ಥೆಗೆ ಛೀ ತೂ ಅಂದ್ರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಧಾರವಾಡದಲ್ಲಿ ಸಾವಿರಾರು, ನೆಕ್ಸ್ಟ್ ಬಿಟ್ರೆ ಆ ಪರ್ಮಿಷನ್ ಕೊಟ್ಟರೆ ಲಕ್ಷಾಂತರ ವಿದ್ಯಾರ್ಥಿಗಳು, ಪರೀಕ್ಷಾ ಅಭ್ಯರ್ಥಿಗಳು ಬಂದು ದೊಡ್ಡ ಹೋರಾಟವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಆಕ್ರೋಶದ, ಅವರ ತಾಳ್ಮೆಯ ಕಟ್ಟೆ ಒಡೆದೋಗಿದೆ. ಆಗ ಸರ್ಕಾರ ನಾವು 56,432 ಹುದ್ದೆಗಳನ್ನ ನಾವು ಕಾಲ್ ಮಾಡ್ತೇವೆ, ನಾವು ತೆಗೆದುಕೊಂಡು ಬಿಡ್ತೀವಿ ಅಂತ ಹೇಳಿದ್ದಾರೆ. ಜನರ ತಾಳ್ಮೆಯನ್ನ, ವಿದ್ಯಾರ್ಥಿಗಳ ತಾಳ್ಮೆಯನ್ನ ಯಾಕ್ರಿ ಪರೀಕ್ಷೆ ಮಾಡ್ತಾ ಇದ್ರಿ? ನನಗೆ ಅರ್ಥ ಆಗ್ತಾ ಇಲ್ಲ. ಈ KPSCಗೆ ಈ ಅವಕಾಶ ವಂಚಿತರಿಗೆ, ರಾಜಕೀಯ ಅಭ್ಯರ್ಥಿಗಳಿಗೆ ಒಂದು ರೀತಿ ಅವಕಾಶ ಕಲ್ಪಿಸೋ ತಾಣವಾಗಿ ರೂಪಿಸಿದ್ದಾರೆ. ಮತ್ತೆ ಭ್ರಷ್ಟಾಚಾರ ಮಾಡೋದಕ್ಕೊಂದು ತಾಣವಾಗಿ ರೂಪಿಸಿದ್ದಾರೆ. ಅಲ್ಲಿಗೆ ಅಭ್ಯರ್ಥಿಗಳನ್ನ ಯಾಕ್ರಿ ಆಯ್ಕೆ ಮಾಡಬೇಕು? ನನಗನ್ಸುತ್ತೆ KPSCಗೆ ಎಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು? ಯಾವುದೋ ಒಬ್ಬ ರಾಜಕಾರಣಿನೋ, ಇನ್ಯಾವುದೋ ಪಕ್ಷದ ಕಾರ್ಯಕರ್ತನೋ, ಇನ್ಯಾವುದೋ ಭ್ರಷ್ಟ ಅಧಿಕಾರಿನೋ ತಂದು ಕೂರ್ಸೋದಲ್ಲ. ಅಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳನ್ನ, ನ್ಯಾಯಾಧೀಶರನ್ನ ಅಂತ ಪಾರದರ್ಶಕವಾಗಿ ಕೆಲಸ ಮಾಡೋಂಥವ್ರನ್ನ ತಂದು ಕೂರಿಸ್ರಪ್ಪ ಅಂತಂದ್ರೆ ಒಂದು 15-20 ಜನ ತಂದು ಭ್ರಷ್ಟಾಚಾರ, ಎಲ್ಲರೂ ಅಂತ ಹೇಳ್ತಿಲ್ಲ, ಅದ್ರಲ್ಲಿ ಬಹುಪಾಲು ಭ್ರಷ್ಟರೇ ತುಂಬಿಕೊಂಡಿರ್ತಾರೆ. ಎಲ್ಲೋ ಒಬ್ಬ ಅಧಿಕಾರಿ, ಯಾರೋ ಅದನ್ನ ನಿರ್ವಹಣೆ ಮಾಡುವಂತ ಅಧಿಕಾರಿ
ಪ್ರಾಮಾಣಿಕನಾಗಿದ್ರೆ ಏನ್ ಪ್ರಯೋಜನ ಬಂತು? ಈ ಅಭ್ಯರ್ಥಿಗಳು, ಈ KPSC ಮೆಂಬರ್ಸ್ಗಳೆಲ್ಲ ಎಲ್ಲರೂ ಭ್ರಷ್ಟಾಚಾರರಾಗ್ಬಿಟ್ರೆ ಅವನಿಗೆ ಬೇಕಾದವನಿಗೆ, ಅವನ ಕುಟುಂಬದನಿಗೆ, ಅವನ ರಿಲೇಷನ್ಗೆ, ಇನ್ಯಾವನಿಗೋ ಯಾರೋ IAS ಆಫೀಸರ್ಗಳಿಗೋ ಪ್ರಮೋಷನ್ ಮಾಡ್ಕೊಳಕ್ಕೋ 2 ಕೋಟಿ 3 ಕೋಟಿ ಹಿಂಗೆ ಡೀಲ್ ಮಾಡ್ಕೊಂಡು ಹೋದ್ರೆ ಕಷ್ಟಪಟ್ಟ ಬಡವರ ಕತೆ ಏನು? ಕಷ್ಟಪಟ್ಟು ಕೆಲಸ ಸ್ಟಡಿ ಮಾಡಿದಂತ ಪ್ರತಿಭಾನ್ವಿತ ಅಭ್ಯರ್ಥಿಗಳ ವಿದ್ಯಾರ್ಥಿಗಳ ಕತೆ ಏನು? ನೋಡಿ, ಗೊತ್ತಾಗ್ತಾ ಇದೆ. ಒಂದೇ ಸೆಂಟರ್ ನಲ್ಲಿ 15 ಜನ ಆಯ್ಕೆ ಆಗಿದ್ದಾರೆ, ಅದರಲ್ಲೂ ಸೀರಿಯಲ್ ನಂಬರ್ ಆಗಿದೆ. ಮತ್ತೆ ಸ್ವಲ್ಪ ಸ್ಟಡಿ ಮಾಡಿ ನೋಡಿದಾಗ ಅಣ್ಣ ತಂಗಿ ಬೇರೆ ಬೇರೆ ಕುಟುಂಬದವರು ಒಂದೇ ಕುಟುಂಬದಲ್ಲಿ ಆಯ್ಕೆ ಆಗಿರೋದು ನೋಡಿದ್ರೆ ಇವರು ಲೂಟಿ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ತುಂಬಾ ಅನ್ಯಾಯ ಇದು. ಆಮೇಲೆ KPSC PDO ಪರೀಕ್ಷೆಯಲ್ಲಿ ಕೂಡ ಈ ರೀತಿ ಅನ್ಯಾಯ ಆಗಿದೆ ಅಂತ ಅವರು ಕಾಂತಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಾಪ ಈಗ KPSC ಸೆಕ್ರೆಟರಿ ಮೇಡಮ್ ಇವಾಗ ಬಂದಿದ್ದಾರೆ. ಅವ್ರ ಕೈಯಲ್ಲಿ ಇಷ್ಟು ಅರ್ಜೆನ್ಸಿಯಲ್ಲಿ ಸೈನ್ ಹಾಕ್ಸ್ಕೊಂಡು ನೀವು ಲಿಸ್ಟ್ ಬಿಡ್ತಾ ಇದೀರಾ ಅಂತಂದ್ರೆ, ಯಾಕೆಂದ್ರೆ ನಂಬರ್ ಆಫ್ ಕೋರ್ಟ್ ಕೇಸ್ ಇದೆಯಲ್ಲ, ನಾಳೆನೋ ಕೋರ್ಟ್ ಕೇಸ್ ಇದೆ, ಮತ್ತೆ ಅಪ್ಕಮಿಂಗ್ ಈಗ ರಿಸರ್ವೇಶನ್ ಇಶ್ಯೂಸ್ ಇದೆ. ಒಟ್ಟು ಅರ್ಜೆಂಟ್ ಅಲ್ಲಿ ಮುಗಿಸ್ಬೇಕಷ್ಟೇ ನೋಟಿಫಿಕೇಶನ್ಸ್. ಯಾರ್ಯಾರಿಗೆ ಬೇಕೋ ಅವಾಗ್ಲೇ ಕ್ವಶನ್ ಪೇಪರ್ ಕೊಟ್ಬಿಟ್ಟಿದ್ದೀರಾ. ಆನ್ಸರ್ ಶೀಟ್ಸ್ ತಗೊಂಡೋಗಿ ದೇವನಹಳ್ಳಿ, ನೀವು ಬೇರೆ ಬೇರೆ ಡಿಸ್ಟಿಕ್ ತಗೊಂಡೋಗಿ ಕುತ್ಕೊಂಡು ನಿಮ್ಮ ಮನೇಲಿ ಕುತ್ಕೊಂಡು ಎಕ್ಸಾಮ್ ಬರ್ಸ್ಬಿಟ್ಟಿದ್ರ ಮೈನ್ಸ್ ಪೇಪರ್. ಮತ್ತೆ ಇಲ್ಲಿ ಎಲ್ಲ ಪ್ರೂಫ್ ಹೆಂಗ್ ಸಿಗುತ್ತೆ ಹೇಳಿ? ಒಂದು ಆಡಿಯೋ ಕಾಲ್ ಸಿಗುತ್ತೆ, ಇಲ್ಲ ಎರಡನೇದು ಸಿಕ್ಕಿದ್ರೆ ತುಂಬಾ ಏನೋ ಡಿಸ್ಕಷನ್ ಆಗಿರೋದು, ಮಧ್ಯವರ್ತಿಗಳ ಡಿಸ್ಕಷನ್ ಆಗಿರೋದು, ಒಂದ್ ಸ್ವಲ್ಪ ಪ್ರೂಫ್ ಸಿಗ್ಬೋದು. ನೀವು ಪ್ರಿಲಿಮ್ಸ್ ಅಲ್ಲೇ ನೀವು 1-2 ಅದು ಕ್ವಶನ್ ಪೇಪರ್ ಕೊಡ್ದಿರಾ, 1, 2, 3, 4ಗೆ ABCD ಆನ್ಸರ್ ಅಂದ್ರೆ ಆನ್ಸರ್ ಕೊಟ್ಟಿರೋ ಅಂತವ್ರು ನೀವು KPSC ಮೆಂಬರ್ಸ್. ಅದ್ರಲ್ಲೂ ಕೆಲವೊಂದು ಮೆಂಬರ್ಸ್ ಕೆಲವೊಬ್ರು ಅಷ್ಟೇ ಒಳ್ಳೆಯವರು ಇದ್ದಾರೆ, ಮ್ಯಾಕ್ಸಿಮಮ್ ಎಲ್ಲರೂ ಕರಪ್ಟೆಡ್. ಕೆಲವೊಬ್ರು ಮೆಂಬರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಅವ್ರ ಮಕ್ಳು, ಅವ್ರ ಅಣ್ಣ ತಮ್ಮಂದಿರೋ ಮಕ್ಳು, ಅವ್ರ ಚಿಕ್ಕಪ್ಪ, ಗೊತ್ತಿರೋರು ಯಾರನ್ನ ಪಾಸೇ ಆಗಿಲ್ಲ KS, ಅದ್ರ ಬಗ್ಗೆ ಓಕೆ. ಆದ್ರೆ ಕೆಲವೊಂದು ಮೆಂಬರ್ಸ್ ಇದಾರಲ್ಲ 100% ಅವ್ರ ಮಕ್ಳನ್ನ ಪಾಸ್ ಮಾಡ್ಕೊಳೋದ್ರ ಜೊತೆಲಿ ಹೊರಗಡೆ ಅವರು ಕೋಟಿ ಲೂಟಿ ಮಾಡ್ಕೊಂಡು ನೀವು ಈ ಒಂದು ರಿಸಲ್ಟ್ಸ್ ಬಿಟ್ಟಿರೋ ಅಂತದ್ದು. ನನಗನ್ಸುತ್ತೆ ಇದನ್ನ ಕ್ಯಾನ್ಸಲ್ ಮಾಡ್ಬೇಕು. ಏನಾದ್ರು ಇದ್ರಲ್ಲಿ ಭ್ರಷ್ಟಾಚಾರ ಆಗಿದ್ರೆ ನೋಡಿ ಎಷ್ಟು ಸಲ ಮತ್ತೆ ಪರೀಕ್ಷೆ ಬರೀಬೇಕಾಗತ್ತೆ. ಆಮೇಲೆ ಈ KPSC ಎಡವಟ್ಟುಗಳು, ಪ್ರಶ್ನೆ ಪತ್ರಿಕೆ ಸರಿಯಾಗಿ ರೂಪಿಸಿರಲ್ಲ. ಈ ಹಿಂದೆ ಏನು 2024ರಲ್ಲಿ ಎಲ್ಲ ಇದು ಏನು ಎಕ್ಸಾಮ್ ಬರ್ದಿದ್ರು, ಅಲ್ಲಿ ಮತ್ತೆ ಆನಂತರ ಮತ್ತೆ ಎಕ್ಸಾಮ್ ಬರೆದ್ರು, ಅದೇನೋ ಕನ್ನಡದ ಟ್ರಾನ್ಸ್ಲೇಷನ್ ಸರಿ ಇಲ್ಲ ಅಂತೇಳಿ. ಹಿಂಗೆ ಪದೇ ಇವರ ಎಡವಟ್ಟುಗಳು, ಇವರ ಅವಿವೇಕದ ಕಾರಣದಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಆತಂಕಕ್ಕೀಡಾಗಿದೆ. ಹೇಗೋ ಒಂದು ಜಾಬ್ ತಗೊಂಡು ನಮ್ಮ ಕುಟುಂಬವನ್ನು ಮುನ್ನಡೆಸೋಣ, ನಮ್ಮ ಬಡತನದಿಂದ ಹೊರಗಡೆ ಬರೋಣ, ನಾವು ಕೂಡ ಘನತೆಯ ಬದುಕನ್ನ ಕಾಣೋಣ ಅಂತೇಳಿ ಕನಸು ಇಟ್ಕೊಂಡಿರುವಂತ ಅಭ್ಯರ್ಥಿಗಳ ಬದುಕಿಗೆ ಇವರು ಕೊಳ್ಳಿ ಇಡ್ತಾ ಇದ್ದಾರೆ. ಪಾರದರ್ಶಕ ವ್ಯವಸ್ಥೆನೇ ಇವರಿಗೆ ಗೊತ್ತಿಲ್ಲ. ಇನ್ನೇನು ಸಂದರ್ಶನ ಮಾಡ್ತಾರಲ್ಲ, ಇದ್ರ ಕತೆ ನೋಡ್ತಾ ಹೋದ್ರೆ ಒಂದು ಮೊದಲೆಲ್ಲ 200 ಮಾರ್ಕ್ಸ್ ಇತ್ತಂತೆ, ಈಗ 25 ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ 25 ಮಾರ್ಕ್ಸ್ ಈ ಸಂದರ್ಶನ ಮಾಡ್ತಾರಲ್ಲ, ಯಾರಿಗೆ ಕೊಡ್ತಾರೆ? ಸಮರ್ಥರಿಗೆ ಕೊಡ್ತಾರೋ, ಅಸಮರ್ಥರಿಗೆ ಕೊಡ್ತಾರೋ, ಇವ್ರಿಗೆ ಬೇಕಾದವ್ರಿಗೆ ಕೊಡ್ತಾರೋ ಅಂತ ಗೊತ್ತಾಗದ್ ಹೇಗೆ? ಇದಕ್ಕೊಂದು ನೀತಿ ನಿಯಮಗಳು ಬೇಕಾಗಿದೆ. ಈ ಸಂದರ್ಶನ ಮಾಡೋ ನೀತಿಯನ್ನು ಕೂಡ ರೆಕಾರ್ಡ್ ಮಾಡಬೇಕು. ನಾಳೆ ಯಾರೋ ಒಬ್ಬ ಅಭ್ಯರ್ಥಿ ನಾನು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ದೆ, ಅವ್ರು ಕೇಳಿದ ಪ್ರಶ್ನೆಗೆ ನನಗೆ ಸರಿಯಾದ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಅವ್ನು ನ್ಯಾಯಾಲಯಕ್ಕೆ ಹೋಗುವಂತ ಅವಕಾಶ ಕಲ್ಪಿಸಬೇಕು. ಅದೆಲ್ಲ ರೆಕಾರ್ಡೆಡ್ ಆಗಬೇಕು. UPSC ಮಾದರಿಯಲ್ಲಿ ಸಂದರ್ಶನಗಳನ್ನ ಮಾಡುವಂತದ್ದಾಗಬೇಕು. ಆಮೇಲೆ ಇದೇ ವ್ಯವಸ್ಥೆ 25 ಮಾರ್ಕ್ಸ್ ಅಲ್ಲಿ ಟೋಟಲಿ 25 ಮಾರ್ಕ್ಸ್ ಕೊಡೋದಿಕ್ ಬರಲ್ಲ. ಕೊಟ್ಟರು ಕೂಡ ಅದಕ್ಕೆ ರೀಸನ್ ಕೊಡಬೇಕು, ಅದು ರೆಕಾರ್ಡ್ ಆಗ್ಬೇಕು, ಆ ಥರದ್ದಿರ್ಬೇಕು. ಆಮೇಲೆ UPSC ಯಾವ ತರ ವ್ಯವಸ್ಥೆ ಇದೆ ಅಂದ್ರೆ, ಯಾವ ಬೋರ್ಡ್ಗೆ ಯಾರು ಹೋಗ್ತಾನೆ ಅಭ್ಯರ್ಥಿ ಅಂತ ಗೊತ್ತಿರೋದಿಲ್ಲ. ಆದ್ರೆ ಇಲ್ಲಿ ಅವ್ರಿಗೆ ಬೇಕಾದವ್ರನ್ನ ಇವ್ರು ಕರ್ಸ್ಕೊಂಡು ಸಂದರ್ಶನ ಮಾಡಿ ಇಲ್ಲಿ ಹಾಕೋದು. ಆ ಎದುರುಗಡೆ ಒಂದು ನಂಬರ್ ಹಾಕಿರ್ತಾರೆ, ಕೊನೆಗೆಲ್ಲ ಆದ್ಮೇಲೆ ಇವ್ರಿಗೆ ಬೇಕಾದವ್ರಿಗೆ ಒಂದಷ್ಟು ನಂಬರ್ ಕೊಟ್ಬಿಟ್ಟು ಅವ್ರು ಪಾಸ್ ಮಾಡ್ಬೋದಲ್ಲ. ತಾರೆ KPSCಯಲ್ಲಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಮಾಡಬೇಕು ಎಲ್ಲಾ ರೀತಿಯ ಅವಕಾಶಗಳನ್ನ ಇವರೇ ರೂಪಿಸ್ಕೊಂಡಿದ್ದಾರೆ. ಅಂತವರೇ ಇಲ್ಲಿಗೆ ಬರ್ತಾರೆ ಮೆಂಬರ್ಗಳಾಗಿ. ಹಾಗಾಗಿ ಕಷ್ಟಪಟ್ಟು ಓದಿದವ್ರಿಗೆ, ಸ್ಟಡಿ ಮಾಡಿದವ್ರಿಗೆ ಅನ್ಯಾಯ ಖಂಡಿತ ಆಗೇ ಆಗತ್ತೆ. ಇನ್ಯಾರೋ ದುಡ್ಡು ಕೊಟ್ಟವನು, ಶ್ರೀಮಂತರ ಮಗ, IAS IPS ಆದವನ್ ಮಗ, ಇನ್ನ ಅವ್ರು ಯಾವ್ದೋ ಬೇಕಾದವರು ಅಲ್ಲಿ ಒಂದು ದುಡ್ಡು ಇಸ್ಕೊಂಡು ಅವ್ರನ್ನ ಪಾಸ್ ಮಾಡ್ತಾರೆ. ಮತ್ತೇನಕ್ಕೆ ಪಾಸ್ ಮಾಡ್ಬೇಕು? ಮತ್ತೇನಕ್ಕೆ ಎಕ್ಸಾಮ್ ಮಾಡ್ಬೇಕು? ಮತ್ತೇನಕ್ಕೆ ಪಾರದರ್ಶಕತೆ ನಾಟಕ ಆಡ್ತಿರಿವೆಲ್ಲ? UPSC ಯಾವ ರೀತಿ ಎಕ್ಸಾಮ್ ಮಾಡುತ್ತೋ ಅದೇ ರೀತಿ ನೀವು ಮಾಡಿ. ಇಲ್ವಾ KPSCಗೆ ಎಕ್ಸಾಮ್ನೇ ಕೊಡಬೇಡಿ. ಇದು ಸರ್ಕಾರ ಅತ್ಯಂತ ಗಂಭೀರವಾಗಿ ಈ KPSC ಎಡವಟ್ಟಲ್ಲ, ಈ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ನಡೆಸಬೇಕು. ತನಿಖೆಯನ್ನು ನಡೆಸಿ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಏನ್ ಮೆಂಬರ್ಗಳು KPSC ಮೆಂಬರ್ಗಳು ಇನ್ವಾಲ್ವ್ ಆಗಿದಾರಾ ಅಥವಾ ಇದಕ್ಕೆ ಯಾರು ಏಜೆಂಟ್ಗಳಿದಾರಾ, ಇದರ ಕೈವಾಡ, ಇದರಲ್ಲಿ ಯಾರ್ಯಾರ ಕೈವಾಡ ಇದೆ
ಅದನ್ನೆಲ್ಲ ಕಂಡಿಡಿದು ಶಿಕ್ಷೆನ ಅವ್ರಿಗೆ ಶಿಕ್ಷೆ ಕೊಡಬೇಕು, ಜೊತೆಗೆ ಪಾರದರ್ಶಕ ವ್ಯವಸ್ಥೆಗೆ ಬೇಕಾದ ನೀತಿ ನಿಯಮಗಳನ್ನ ರೂಪಿಸಬೇಕು. ನಾವು ಹೇಳ್ಬೋದು, ಆದ್ರೆ ಏನಾಗುತ್ತೆ ಅಂದ್ರೆ ಈ ವ್ಯವಸ್ಥೆ ರಾಜಕಾರಣಿಗಳೆಲ್ಲ ಸುತ್ತಮುತ್ತನೇ ಸೇರ್ಕೊಂಡಿರುತ್ತೆ. ಇನ್ಯಾರೋ ಮಂತ್ರಿ ಇರ್ತಾರೆ, ಇನ್ಯಾರೋ MLA ಇರ್ತಾನೆ, ಸರ್ಕಾರದ ಭಾಗವಾಗಿರೇ ಈ ಭ್ರಷ್ಟಾಚಾರವನ್ನ ಮಾಡಿದಾಗ ಎಲ್ಲಿ ನ್ಯಾಯವನ್ನ ನಾವು ಕಂಡುಕೊಳ್ಳೋದು? ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆ. ಇದೇ ರೀತಿಯಾದಾಗ ಆಕ್ರೋಶ ಭರಿತರಾದ ಅಭ್ಯರ್ಥಿಗಳು ನಾಳೆ ವಿಧಾನಸೌಧಕ್ಕೆ ನುಗ್ಗುತ್ತಾರೆ, ನಿಮ್ಮಗಳ ಕಪಾಲಕ್ಕೆ ಪಟ ಪಟ ಅಂತ ಬಾರಿಸ್ತಾರೆ. ಯಾಕೆಂದ್ರೆ ಎಷ್ಟು ಅಂತ ತಾಳ್ಮೆಯಿಂದ ನೋಡ್ತಾರ್ರಿ, ಎಷ್ಟು ಅಂತ ಸಹಿಸ್ಕೋಬೇಕಾಗತ್ತೆ. ಉದ್ಯೋಗ ಇಲ್ಲ, ಈ ಪರೀಕ್ಷೆಗಳು ಕಷ್ಟಪಟ್ಟು ಬರೆದು ಸರಿಯಾಗಿ ನೀವು ಪಾರದರ್ಶಕವಾದ ಎಕ್ಸಾಮ್ ಮಾಡಲ್ಲ, ಒಬ್ಬ ಪ್ರತಿಭಾನ್ವಿತ ಸಮರ್ಥ ಅಭ್ಯರ್ಥಿ ಕೆಲಸ ಕೊಡಲ್ಲ, ಕಾಲಕ್ಕೆ ನೀವು ಪರೀಕ್ಷೆಗಳನ್ನ ನಡೆಸಲ್ಲ, ಅವನು ಏನ್ ಮಾಡ್ಬೇಕು? ಅದೇ ಧಾರವಾಡದಲ್ಲಿ ನುಗ್ಗುದ್ರಲ್ಲ ಜನ, ಹಂಗೆ ವಿಧಾನಸೌಧಕ್ಕೆ ನುಗ್ಗಬೇಕಾಗತ್ತೆ. ಜನರ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ರಿ ನೀವು. ಕೆಲವು ಏನು ಶಿಕ್ಷಣ ತಜ್ಞರು, ಅಕಾಡೆಮಿಯನ್ನು ನಡೆಸುವಂತ ತಜ್ಞರು ಹೇಳುವ ಪ್ರಕಾರ ಇದು ಸಂಪೂರ್ಣ ಬದಲಾಗಬೇಕಾಗಿದೆ. KPSC ಅಂದ್ರೆ ಒಂದು ರೀತಿ ಭ್ರಷ್ಟಾಚಾರ ಆಗಿದೆ. UPSC ಮಾದರಿಯಲ್ಲಿಯೇ ನೀವು ಎಕ್ಸಾಮ್ ಅನ್ನು ನಡೆಸಿ, ಪ್ರಶ್ನೆ ಪತ್ರಿಕೆಗಳನ್ನ ಸರಿಯಾಗಿ ರೂಪಿಸಿ, ಪರೀಕ್ಷೆಗಳನ್ನ ಸರಿಯಾಗಿ ನಡೆಸಿ, ಸಂದರ್ಶನಗಳನ್ನ ರೆಕಾರ್ಡ್ ಮಾಡಿ ಕೊಡುವ ಮಾರ್ಕ್ಸ್ ಅಲ್ಲೇ ಯಾರಿಗೆ ಯಾವ ಮಾರ್ಕ್ಸ್ ಕೊಡ್ತಾರಲ್ಲ ಆ ಲಕೋಟೆ ಸೀಲಲ್ಲಿ ಅದು ಲಾಕ್ ಆಗ್ಬೇಕು, ಮುಚ್ಚಿದ ಲಕೋಟೆಯಲ್ಲಿ ಅದನ್ನ ಸೀಲ್ ಆಗ್ಬೇಕದು. ಆಮೇಲೆ ಅವ್ರಿಗೆ ಬೇಕಾದವ್ರಿಗೆಲ್ಲ ಕೊಡೋ ತರದ್ದಲ್ಲ. ಈಗೇನು 1552 ಪೋಸ್ಟ್ಗೆ ಏನು ಮುಖ್ಯ ಪರೀಕ್ಷೆ ಫಲಿತಾಂಶ ಬಂದಿಲ್ಲ, ಇಮಿಡಿಯೇಟ್ ಸಂದರ್ಶನ ಆಗ್ಬೇಕು. ಅವ್ರಿಗೆ ಬೇಕಾದಾಗೆ ಬೇಕಾದ ಟೈಮಲ್ಲಿ ಮಾಡ್ತಾ ಹೋದ್ರೆ ಮತ್ತಷ್ಟು ಭ್ರಷ್ಟಾಚಾರಕ್ಕೆ ಅವಕಾಶ ಆಗುತ್ತೆ. ದಯಮಾಡಿ ಎಲ್ಲ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ದಿದ್ರೆ ಅದರ ಪರಿಣಾಮವನ್ನ ಜನ ಹೇಳಲ್ಲ, ಅವರೇ ರೊಚ್ಚಿಗೆಳ್ತಾರೆ. ಸರ್ಕಾರ ಅದನ್ನು ಎದುರಿಸಬೇಕಾಗತ್ತೆ. ನೋಡೋಣ ಈ KPSCಯ ಈ ಭ್ರಷ್ಟಾಚಾರವನ್ನ ಬಯಲು ಮಾಡ್ತಾರಾ ಅಥವಾ ಒಪ್ಕೊಂಡು ಹಾಗೆ ಹೋಗ್ತಾರಾ? ಜನ ಏನ್ ಮಾಡ್ತಾರೆ ಅವರೇ ಅನುಭವಿಸಕ್ಕಾಗುತ್ತೆ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಾನು ಭೇಟಿ ಆಗ್ತೀನಿ. ನಮಸ್ಕಾರ.